So this is not a success story. This is a failure story. I lost 85 lakh rupees. It's not in gambling, games. So it's completely in restaurant business. ಸೊ ಆ ಮೈಂಡ್ ಸೆಟ್ ಇಟ್ಕೊಂಡೆ ನಾನು ಬಿಸ್ನೆಸ್ಗೆ ಕೈ ಹಾಕಿದ್ದು. ಅದರಲ್ಲಿ ನಾನು ಲಿಸ್ಟಲ್ಲೇ ಇರಲಿಲ್ಲ ರೆಸ್ಟೋರೆಂಟ್ ಅನ್ನೋದು. ಬಿಕಾಸ್ ನಂಗೆ ರೆಸ್ಟೋರೆಂಟ್ ಬಗ್ಗೆ ಯಾವುದೇ ರೀತಿ ಐಡಿಯಾ ಇಲ್ಲ. ನಾನು MBA ಮಾಡಿಲ್ಲ. ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿಬಿಟ್ರೆ ನೀನು ಮಾಡಿದ ತಕ್ಷಣನೇ ನಿಮಗೆ ಜನಗಳು ಬಂದ್ಬಿಡ್ತಾರೆ. ಏನು ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಆ ಅಮೌಂಟ್ನ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸ್ವಲ್ಪ. ಸೊ 6 ಮಂತ್ ಒಳಗಡೆ ನಾವು ಆಗಿರೋ ಇನ್ವೆಸ್ಟ್ಮೆಂಟ್ನ ಕಂಪ್ಲೀಟಾಗಿ ತೆಗಿಬಹುದು ಅನ್ನೋ ಒಂದೇ ಒಂದು ನೆಗೆಟಿವ್ನ ನಾನು ಕೇಳಿಸ್ಕೊಂಡು ನನಗೆ ಗೊತ್ತಿಲ್ಲದೆ ಅಂತ ಬಿಸ್ನೆಸ್ಗೆ ಕೈ ಹಾಕಿ ನಾನು ಕಳ್ಕೊಂಡಿದ್ದೆ 85 lakhs. 85 lakh rupees is not a small amount to me. Like in middle class people. Sometimes suicide ಮಾಡ್ಕೊಂಡು ನನ್ನ ಥಾಟ್ಸ್ ಕೂಡ ಬಂದಿದೆ. ಬಟ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ನಾನು ಡಿಸಿಷನ್ ತಗೊಳ್ಳಿಲ್ಲ. 100 ಮೆಂಬರ್ಸ್ ತಿಂಗಳಿಗೆ ರೆಸ್ಟೋರೆಂಟ್ನ ಸೇಲ್ ಮಾಡ್ತಿದ್ದಾರೆ. ಆ 100 90% ಸಾಫ್ಟ್ವೇರ್ ಮತ್ತೆ IT ಪೀಪಲ್ಸ್ ಇದ್ದಾರೆ. ಸೊ ಇದುವರೆಗೂ ಯಾರು ಫೇಲ್ಯೂರ್ ಸ್ಟೋರಿನ ಶೇರ್ ಮಾಡಿಲ್ಲ. ನಾನು ಶೇರ್ ಮಾಡ್ತಿದ್ದೀನಿ ಬಿಕಾಸ್ ನಾನು ಮಾಡಿರೋ ಮಿಸ್ಟೇಕ್ಸ್, ನಾನು ತಗೊಂಡಿದ್ದ ಡಿಸಿಷನ್, ಇದರಿಂದ ಪ್ರತಿಯೊಬ್ರು ನನ್ನ ಫ್ಯಾಮಿಲಿ ರೋಡಲ್ಲಿ ಬಂದು ನಿಂತಿದ್ದಾರೆ. ನಾನು ವಿಡಿಯೋ ನೋಡಿ ಒಂದು 5 ಜನರ ಲೈಫ್ ಆದ್ರೂ ಸೇವ್ ಆಗುತ್ತೆ ಅಂದ್ರೆ ಐ ಆಮ್ ರೆಡಿ ಟು ಟೇಕ್ ದಟ್ ವರ್ಡ್. ಎಸ್ ಐ ಆಮ್ ಫೇಲ್ಯೂರ್.